ಮೊದಲನೇದಾಗಿ ಯಾವುದೇ ಬೆಲೆ ಜಾಸ್ತಿ ಆದಾಗ ವಿಶೇಷವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರುವಂಥದ್ದೇನಿದೆ ಅದರ ಬಗ್ಗೆ ಸರ್ಕಾರ ಭಾಳ ಗಂಭೀರವಾಗಿದೆ. ಈಗ ಈರುಳ್ಳಿ ಇಡೀ ದೇಶದಲ್ಲಿ ತಾಕಟ್ಟು ದೊಡ್ಡ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆ ಇತ್ತು, ಎಲ್ಲೆಲ್ಲಿ ಈರುಳ್ಳಿ ಬೆಳೀತಾರಲ್ಲಿ. ಆದರೆ ದುರ್ದೈವದಿಂದ ಅನ್ಟೈಮ್ಲಿ ರೇನು ಪ್ರಮುಖವಾದಂಥ ಏನು ಈರುಳ್ಳಿ ಅಥವಾ ನಮ್ಮ ಭಾಗದಲ್ಲಿ ಉಳ್ಳಾಗಡ್ಡಿ ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಪ್ಯಾಜ್ ಅಂತ ಹೇಳ್ತಾರೆ, ಹಿಂಗೆ ಅನೇಕ ಭಾಷೆಗಳಲ್ಲಿ ಅನೇಕ ರೀತಿಯಿಂದ ಕರೀತಾರೆ. ಅಲ್ಲಿ ಮಳೆ ಆಯಿತು. ಮಳೆ ಆದದ್ರಿಂದ ಅದು ಕೊಳಿಲಿಕ್ಕೆ ಶುರು ಆಯಿತು. ಹಾಗಾಗಿ ಅವೈಲೇಬಿಲಿಟಿ ಕಮ್ಮಿ ಆಗಿದೆ. ಇದರ ಜೊತೆಗೆ ಎಲ್ನಿನೋ ಇಫೆಕ್ಟ ಪರಿಣಾಮ ನಂತರ ಮಳೆನೇ ಆಗಿಲ್ಲ. ಹೀಗಾಗಿ ಹಲವಾರು ಈ ಸಮಸ್ಯೆಗಳು ಇಡೀ ಜಗತ್ತಿನಾದ್ಯಂತ ಇದ್ದಾವೆ. ನಾವು ಇದರ ಮಧ್ಯೆ ಸುಮಾರು 1,21,000 ಟನ್ನು ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನು ನಾವು ಮಾರ್ಕೆಟಿಗೆ ರಿಲೀಸ್ ಮಾಡ್ತಾಯಿದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂಥೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ, ಮೊದಲಿದು ಇರಲಿಲ್ಲ, ಏನಾಗ್ತದೆ ಅದು ಅರಣ್ಯ ಬರಕ್ಕೆ ಬಿಡ್ತಾಯಿದ್ರು. ತೀರಾ ಜಾಸ್ತಿ ಆದಾಗ, ಯಾಕಂದರೆ ರೈತರಿಗೂ ಯೋಗ್ಯವಾದಂಥ ಬೆಲೆ ಸಿಗಬೇಕು. ತೀರಾ ವಿಪರೀತ ಗಗನಕ್ಕೆ ಮುಟ್ಟಿದಾಗ ಈ ಕಡೆ ರೈತರದ್ದು ನಾವು ಹಿತವನ್ನು ಆದ್ಯತೆಯಲ್ಲಿ ಗಮನ ಕೊಡಬೇಕು, ಗ್ರಾಹಕರ ಹಿತವನ್ನು ಗಮನದಲ್ಲಿ ಕೊಡಬೇಕು. ಈಗ ಕೆಲವು ಕಡೆ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ನಾವು ಕಾಂದಾ ಎಕ್ಸ್ಪ್ರೆಸ್ ಅಂದರೆ ಈರುಳ್ಳಿ ಎಕ್ಸ್ಪ್ರೆಸ್ಸನ್ನು ರನ್ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ಕಡೆ ಒಂದೇ ಇಲ್ಲ ರೇಟ್. ಈಗ ದಿಲ್ಲಿಯಲ್ಲಿ ಹೋಲ್ಸೇಲ್ ರೇಟ್ 25 ರೂಪಾಯಿ ಇತ್ತು ನಾನು ಮೊನ್ನೆ ಕೇಳಿದಾಗ. ಮುಂಬೈದಲ್ಲಿ 35 ಇತ್ತು. ಹಿಂಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೇಟ್ ಇದೆ. ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್ ಆಗ್ತದೆ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಬೇಕು. ಸರಿಯಾಗಿ ಅಧ್ಯಯನವನ್ನು ಮಾಡಿ, ಯಾಕಂದರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸ್ಬೇಕಂತ ಆಗ್ರಹ ಮಾಡ್ತೀವಿ. ಅನಾವೃಷ್ಟಿಯಿಂದ ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಒಂದೇ